ಕೇಂದ್ರ ಸರ್ಕಾರ ಮೊನ್ನೆ ಮಂಡಿಸಿದಂತಹ ಬಜೆಟ್ನಲ್ಲಿ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ರೈಲ್ವೆಗಾಗಿ ಏನು ಹೋರಾಟ ನಡೆಯುತ್ತಿತ್ತು ಅದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಲ್ಲಿ ಇಲ್ಲಿಯ ಸಂಸದರು ವಿಫಲರಾಗಿದ್ದಾರೆ. ಸರ್, ಕಳೆದ 2 ವರ್ಷದಿಂದ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಸವದತ್ತಿ ರಾಮದುರ್ಗ ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ಸರ್ಕಾರದ ಪ್ರತಿನಿಧಿಗಳ ಪರವಾಗಿ ಇವತ್ತು ಕಾಜಿಯವರು ಹೇಳ್ತಾ ಇದ್ದಾರೆ, ನಮಗೆ ಒಂದು ಸಕಾರಾತ್ಮಕವಾಗಿ ಒಂದು ಪಾಸಿಟಿವ್ ಆಗಿ ಮಾತು ಬರ್ತಾ ಇದೆ ಸರ್ಕಾರದಿಂದ. ಅದಕ್ಕೆ ತಾವು ಎಷ್ಟರ ಮಟ್ಟಿಗೆ ಅದನ್ನು ನಂಬ್ತೀರಿ ಮತ್ತು ಹೋರಾಟ ಇಲ್ಲಿಗೇನು ಮೊಟಕುಗೊಳಿಸ್ತಾರೆ ಅಂತ? ಹೋರಾಟ ಮೊಟಕುಗೊಳಿಸುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಾವು ಬಜೆಟ್ ಅಧಿವೇಶನದೊಳಗೆ ಇದೇ ಬಜೆಟ್ನೊಳಗೆ ಆಗಬೇಕು ಅಂತ ಕುಂತೀವಿ. 9 ದಿವಸ ಹೋರಾಟ ಆಯಿತು. ಈ ಹೋರಾಟದ ಪ್ರಕ್ರಿಯೆ ನಡಕ ನಮಗೆ ಸಾಕಷ್ಟು ಸಲ ಬೇರೆ ಬೇರೆ ರಾಜಕಾರಣಿಗಳು ಎಲ್ಲರೂ ಸಂಪರ್ಕ ಮಾಡಿದರು, ಸಂಸದರು ಸಂಪರ್ಕ ಮಾಡಿದರು, ಮತ್ತು ಎಲ್ಲ ನಾವು ಸಂಪರ್ಕ ಮಾಡಿದ್ದೀವಿ. ಅದು ಇದ್ರೊಳಗೆ ಆಗಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಿದ್ದೀವಿ. ಅದೆಲ್ಲ ಸರ್ಕಾರಕ್ಕೆ ಕಿವಿಗೆ ಸರ್ಕಾರದ ಕಿವಿಗೆ ಮುಟ್ಟಿದ್ದಕ್ಕೆ ಇವತ್ತು ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡ ಈ ಬಜೆಟ್ನೊಳಗೆ ಹಾಕೋ ಒಂದು ಭರವಸೆಯೊಂದಿಗೆ ಇವತ್ತು ಮುಕ್ತಾಯ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಸರ್ಕಾರಕ್ಕೆ ಪೂರಕ ಬಜೆಟ್ ಅಂತ ಇದ್ದೇ ಇರ್ತದೆ. ಒಂದು ವೇಳೆ ಪೂರಕ ಬಜೆಟ್ನೊಳಗಾದರೂ ನಮ್ಮ ಸಂಸದರು ಇದನ್ನು ಚರ್ಚೆ ಮಾಡಬೇಕಾಗತ್ತೆ. ನಮ್ಮ ಸಂಸದರು 2-3 ಸಲ ರೈಲ್ವೆ ಮಂತ್ರಿಯನ್ನು ಭೇಟಿಯಾಗ್ಯಾರ. ಆದರೂ ಒಂದು ವೇಳೆ ಬರಲಿಲ್ಲ ಅಂದರೂ ಆಮೇಲೆ ಅವ್ರು ಭೇಟಿ ಆಗುವಂಥ ಒಂದು ಅವಕಾಶ ಇದ್ದೇ ಇರ್ತೈತಿ. ಮತ್ತು ನಾವೇನು ಹೋದ ವರ್ಷ ಹೋರಾಟ ಮಾಡಿದ ಮೇಲೆ ನಮ್ಮ ಜನ ಹೋರಾಟ ಕೈ ಬಿಟ್ಟಾರಂತ ತಿಳ್ಕೊಂಡಿದ್ರು. ಹೋರಾಟ ಕೈ ಬಿಟ್ಟಿಲ್ಲ. ನಾವು ಸಂಸದರನ್ನು ಭೇಟಿ ಆಗೋದು, ಬೇರೆ ಬೇರೆ ಅಧಿಕಾರಿಗಳನ್ನು ಭೇಟಿ ಆಗೋದು, ಅವ್ರಿಗೆ ಮನವರಿಕೆ ಮಾಡುವಂಥದ್ದು, ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಕೊಡುವಂಥದ್ದು, ಈ ಪ್ರಕ್ರಿಯೆ ನಾವು ಮಾಡೇವಿ. ಸ್ವತಃ ನಾವು ಕಾಜಿಯವ್ರ ಜೊತೆ ಬೆನ್ನತ್ತಿ ಎಲ್ಲ ಮಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದೈತಿ. ಅವ್ರು ಹೇಳ್ದಂಗೆ ಜೂನ್ ತಿಂಗಳೊಳಗೆ 30 ವಾರಕ್ಕನ ಪ್ರಸ್ತಾವನೆಯನ್ನು ಅವರು ರೆಡಿ ಮಾಡಿ ಕಳಿಸ್ಯಾರು. ಮತ್ತು ಅದರಂತನೇ ಇವತ್ತು ಈ ಹೋರಾಟ ನಡೆಯಕತ್ತಿ. ಮತ್ತು ಒಂದು ವೇಳೆ ಆಗಲಿಲ್ಲ ಅಂದರೆ ನಾವು ದಿಲ್ಲಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ಯಾರು. ನಾವು ದಿಲ್ಲಿಗಾದರೂ ಮಂತ್ರಿಗೆ ಭೇಟಿಯಾಗಾಗ ಹೋಗ್ತೇವೆ. ಬರಲಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡ್ತೇವೆ. ಮತ್ತು ಒಂದು ವೇಳೆ ಇಷ್ಟಕ್ಕೆ ಮುಗಿದೂ ಇಲ್ಲ ಮತ್ತು ಇನ್ನೂ ಸಾಕಷ್ಟು ಸಲ ರೈಲ್ವೆ ಬರುವವರೆಗೇನು ನಾವು ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ನಿರಂತರವಾಗಿ ನಾವು ಸಿದ್ಧತೆ. ತಾತ್ಕಾಲಿಕವಾಗಿ ಅವರು ಅನ್ನೋದೇನಂತಂದ್ರೆ ನಾವು ಈ ಹೋರಾಟದ ಜೊತೆಗೆ ಅದೇವಿ. ಆದರೆ ಈ ರೀತಿಯ ಒಂದು ಧರಣಿ ಸತ್ಯಾಗ್ರಹ ಬಿಡ್ರಿ, ಇನ್ನುಳಿದ ಹೋರಾಟ ನೀವು ಮಾಡ್ರಿ ಅನ್ನುವಂಥದ್ದು ನಾವು ಅದಕ್ಕೆ ಸಿದ್ಧ. ಲಾತೂರ್ ಕಿಲಾರಿ ಪರದೇಶದಿಂದನೂ ಬರ್ತಾರೆ. ಬಾಂಬೆದ ಮಂದಿ ಬರ್ತದ್ರಿ, ಮುಂಬೈ ಪುನಃ ಮುಂಬೈ ಹೊರದೇಶದಿಂದ ಮಂದಿ ಬರ್ತದ್ರಿ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತದ್ರಿ ಮಂದಿ. ಎಲ್ಲ ಹೊರದೇಶದಿಂದ ಮಂದಿ ಭಾಳ ಬರ್ತಾರೆ. ಅದು ಅನುಕೂಲ ಇಲ್ಲ, ಬಸ್ಸಿನ ಅನುಕೂಲ ಇಲ್ಲ. ಇದು ಟ್ರೈನ್ ಆದ್ರೆ ಅನುಕೂಲ. ಟ್ರೈನ್ ಎಲ್ಲಾ ಮಂದಿಗೆ ಅನುಕೂಲ. ಹುಬ್ಳಿ ಟು ಕೊಡ್ಚಿ ಬಸ್ ಅನುಕೂಲ ಭಾಳ ಬೇಕ್ರಿ. ಹುಬ್ಳಿ ಟು ಕೊಡ್ಚಿ ಬಸ್ ಇಲ್ಲ, ಒಂದು ಬಸ್ ಇಲ್ಲ. ನಮಸ್ಕಾರ ಹಿರಿಯರ್. ನಮಸ್ಕಾರ. ತಾವು ಇಲ್ಲಿ ಸ್ಥಾನಿಕವಾಗಿದ್ದೀರ? ಎಷ್ಟು ದಿವಸದಿಂದ ಇದ್ರಿ ಈ ಊರಿಗೆ? ಸುಮಾರು ವರ್ಷದಿಂದ ಇದೀವಿ. ಸುಮಾರು ವರ್ಷದಿಂದ ಇದೀವಿ ನಾವು. ಆದ್ರೆ ಭಕ್ತರಿಗೆ ಅನುಕೂಲ ಆಗುವಂತದ್ದು ಅಂದ್ರೆ ರೈಲ್ವೆ ಅಡ್ಡಿ ಲಕ್ಷಗಂಟ್ಲೆ ಮಂದಿ ಬರ್ತದೆ ಸರ್. ಭಕ್ತಾದಿಗಳು ಇಲ್ಲಿ ಭಕ್ತರಿಗೆ ಅನಾನುಕೂಲ ಐತಿ. ಬಸ್ಸಿಗೆ ಬರಕ್ ಬಸ್ಸಿಂದ ತೊಂದರೆ ಐತಿ. ರೈಲ್ವೆದಾಗ ಹೊರದೇಶಂತ್ರ ಬೆಂಗಳೂರು, ಮೈಸೂರು, ಹೊರದೇಶಂತ್ರನು ಭಕ್ತಾದಿಗಳು ಬರ್ತಾರೆ. ಗುಜರಾತ್, ಹೊರದೇಶಂತ ಬರ್ತಾರ. ಭಕ್ತರಿಗೆ ತೊಂದರೆ ಆಗತ್ರಿ. ಈಗ ಬಸ್ಸಿಂದ ಈಗ ಈ ಕಡೆ ರಾಮದುರ್ಗ ದೂರ ಇದೆ, ಈ ಕಡೆ ಸವದತ್ತಿ ದೂರ ಐತ್ರಿ, ದೂರ ಆಕೈತಿ. ಈ ಕಡೆ ಬೈಲೊಂಗಲು ದೂರ ಐತ್ರಿ, ಗೋಕಾಕು ದೂರ ಆಗ್ತೈತೆ. ಅದಕ್ಕೆ ನಮ್ಗೆ ರಾಮದುರ್ಗ ಕಲ್ಪಿಸ್ಕೊಟ್ರೆ ಸಾಕು. ಅದ ರಾಮದುರ್ಗ ತನಕ ರೈಲ್ವೆ ಬಂದ್ರೆ ಅನುಕೂಲ ಆಕೈತೆ. ರಾಮದುರ್ಗ ತನಕ ಬರ್ಲಿ ನಮ್ಗೆ. ರಾಮದುರ್ಗ ಮಕ್ಕಳು ನಮ್ಗೆ ಸನೆ ಪಕ್ಕತಿ ನಮ್ಗೆ ಭಕ್ತಾದಿಗಳು ಬರಾಕ ಅನುಕೂಲ ಆಗತ್ತೆ. ಎಲ್ಲರಿಗೂ ಅನುಕೂಲ ಐತ್ರಿ. ತಮ್ಮ ಹೆಸರು ಸರ್, ಏನು ತಮ್ಮ ಅಭಿಪ್ರಾಯ? ರುದ್ರಪ್ಪ ಬಸಪ್ಪ ಮಲ್ಲಾಪುರ ಅಂತ ಸರ. ನಾವು ಇಲ್ಲಿ ದೇವಸ್ಥಾನ ಮುಂದೆ ಅಂಗಡಿ ಇದಾವ್ರಿ, ಭೇಟಿ ಅಂಗಡಿಯವರು. ಇಲ್ಲಿ ಅನುಕೂಲ ಅಂತಂದ್ರೆ ರೈಲ್ವೆ ಆಗಬೇಕು ಸರ್. ಹಿಂಗಾಗಿ ಭಕ್ತರಿಗೆಲ್ಲ ಇರ್ಕೊಳಕತ್ತೆ ಎಲ್ಲ ವ್ಯವಸ್ಥೆ ಐತ್ರಿ. ಆದ್ರೆ ಬಸ್ಸಿಂದ ಅನುಕೂಲ ಇಲ್ಲ ಸರ್. ರೈಲ್ವೆ ಒಂದು ಆತಂತಂದ್ರೆ ಬರೋಬರಾಗತ್ತೆ ಸರ್. ಇಲ್ಲ, ಎಲ್ಲ ಈಗ ವೀರಭದ್ರೇಶ್ವರ ಬೇಕಂತಂತಾರೆ, ಆದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ. ಈಗ ರೈಲ್ವೆ ಹೋರಾಟ ಅಂತ ನಡೀತಾ ಇದೆ. ಅದು ರೈಲ್ವೆ ಆದ್ರೆ ಏನು ಅನುಕೂಲ ಆಗ್ತದೆ ಸರ್? ಜನರಿಗೆ ಅನುಕೂಲ ಭಾಳ. ಹುಬ್ಬಳ್ಳಿಯಿಂದ ದಾವಣಗೆರೆ
ನಮಗೂ ಲಕ್ಷ ಗಂಟೆ ಭಾಳ ಜನ ಲಕ್ಷ ಗಂಟೆ ಜನ ಬರ್ತದ್ರಿ ದೂರಿಂದ ಬರ್ತೈತೆ ಕಡೆ ಸೊಲ್ಲಾಪುರ ಹೊರದೇಶದಿಂದ ಬರ್ತೈತ್ರಿ. ಬಸ್ಸಿಗೆ ಸೌಕರ್ಯ ಇರ್ಲಿಕ್ಕೆ ಹಾಕ್ಯಾರ ಎಲ್ಲ ಮಂದಿ ದರ್ಶನ ಮುಗಿಸ್ಕೊಂಡು ಗೊಡ್ಚಿಗೆ ಬರೋರು ಗೊಡ್ಚಿಗೆ ಬರೋರು ಅದಾರ. ಅದಕ್ಕೆ ರೈಲ್ವೆ ನಮ್ಗೆ ಆಗ್ಲೇಬೇಕ್ರಿ. ಅದೇ ಗೊಡ್ಚಿ ಆಯ್ತು, ಸಿರ್ಸಂಗಿ, ಕಾಳಮಾತಿ, ಎಲ್ಲ ಮಾತಿ ಗೊಡ್ಚಿ ರಾಣಾತಿ, ಮುಂದೆ ಶಬರಿ ಕೊಳ್ಳಾತಿ, ಶಬರಿ ಕೊಳ್ಳ ಎಲ್ಲಾ ಅಲ್ಲ, ಅದಕ್ಕೆ ಈಗ ರೈಲ್ವೆ ಹೋರಾಟ ನಡೆದೈತಿ. ರೈಲ್ವೆ ಆಗ್ಲೇಬೇಕ್ರಿ. ರೈಲ್ವೆ ಆಗ್ಲೇಬೇಕ್ರಿ ನಮ್ಗೆ. ಆದ್ರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಎಲ್ಲಾರ್ಗಿ ಅನುಕೂಲ ಆಕತ್ರಿ. ಎಲ್ಲಾರ್ಗಿ ಕಡೆ ಪುನಃ ಸಾತಾರ, ಕರಾಡ, ಮುಂಬೈ ಕಡೆಯಿಂದ ಜನ ಬರ್ತದ್ರಿ. ಎಲ್ಲ ದೂರ ಹೊರದೇಶದಿಂದ ಬಂದು ಬರ್ತಾರೆ. ಗೊಡ್ಚಿ ರಾಣಿಗೆ ರೇಣುಕಲ್ಲ ಹೊರದೇಶದಿಂದ ಮಂದಿ ಬರ್ತೈತಿ. ಮಧ್ಯಪ್ರದೇಶದಿಂದ ಬರ್ತಾರೆ. ಇಲ್ಲ ಆ ಕಡೆ ನೌಕರಿ ಅದಲ್ರಿ. ಮೊನ್ನೆ ಒಬ್ರು ಜಾರ್ಖಂಡ್ ಬಂದಿರಿ. ಜಾರ್ಖಂಡ್ ಜಾರ್ಖಂಡದಿಂದ ಬಂದಾರ. ಅವ್ರು ಇಲ್ಲೇ ರಾಮದುರ್ಗದವ್ರಿ. ಜಾರ್ಖಂಡ್ ಕಿರ್ತಾರೆ ಅವ್ರು. ಅಲ್ಲಿನೂ ಬಂದಿಲ್ಲ ಅವ್ರು. ಸರ್, ರೈಲ್ವೆದಿಂದ ಅನುಕೂಲ ಆಕತ್ತೇನ್ರಿ? ರಾಮದುರ್ಗ ರೈಲ್ವೆ ಬಂದ್ರ ಇಲ್ಲಿ ಗೊಡ್ಚಿಗೆ ಏನಾರ ಅನುಕೂಲ ಆಕತ್ ನೈಋತ್ಯರ ಭಕ್ತರಿಗೆ? ಅನುಕೂಲ ಆಕತಿ. ಈ ರಾಮದುರ್ಗ ರೈಲ್ವೆ ಹೋರಾಟ ನಡೆದೈತ್ರಿ. ಅದು ಆದ್ರೆ ಗೊಡ್ಚಿಗೆ ಏನ ಭಕ್ತರಿಗೆ ಅನುಕೂಲ ಆಗ್ತದ ಅಂತ? ಭಕ್ತರಿಗೆ ಅನುಕೂಲ ಆಕತ್ರಿ, ಆದ್ರೆ ರೈತರಿಗೆ ತೊಂದರೆ ಆಗತ್ತೆ. ಭೂಮಿ ಭಾಳ ಹೋಗ್ತಾವಲ್ಲ, ಭೂಮಿ ಹೋಗ್ತಾವ ಅಂತೀರಿ? ಈಗ ನ್ಯಾಷನಲ್ ಹೈವೇ ಅಂತೇಳಿ ಅದಕ್ಕೊಂದಿಷ್ಟು ಭೂಮಿ ಹೋಗ್ಯಾವ್ರಿ. ಮತ್ತೆ ಇದಾಟ್ರೆ ಹೋತಂದ್ರೆ ರೈತರಿಗೆ ತೊಂದರೆ ಆಗತ್ತೆ. ಇಲ್ಲ, ರಾಮದುರ್ಗದಿಂದ ಸವದತ್ತಿ, ಧಾರವಾಡ ಹಂಗೆ ಹೊಂಟೈತಾರ. ಇಲ್ಲೇನು ಬರೋದಿಲ್ಲ. ಅಲ್ಲಿ ಈ ಗೊಡ್ಚಿಗೆ ಅನುಕೂಲ ಆಗ್ತದನ ಅಂತ? ಬಡ್ಸಿಗೆ ಅನುಕೂಲ ಆಕತ್ರಿ. ಭಕ್ತರು ಮತ್ತು ದೊಡ್ಡ ದೇವಸ್ಥಾನದಿಂದ ಭಕ್ತರಿಗೆ ಅನುಕೂಲ ಆಗತ್ತೆ. ಭಕ್ತರು ಏನು ಎಲ್ಲೆಲ್ಲಿಂದ ಬರ್ತಾರಂತ? ಬೆಂಗಳೂರು, ಬೆಳಗಾಂ, ಧಾರವಾಡ, ಹುಬ್ಬಳ್ಳಿ, ಎಲ್ಲ ಕಡೆಯಿಂದ ಗೊಡ್ಚಿಗೆ ಬರ್ತಾರ. ಹಾಂ. ಸುದ್ದಿ ಪ್ರಸಾರದಲ್ಲಿ ಯಶಸ್ವಿಯಾಗಿ 3 ವರ್ಷ ಪೂರೈಸಿದ ಸಮಣತಾ ನ್ಯೂಸ್ಗೆ ಶುಭಾಶಯಗಳು. ಆಲ್ ದ ಬೆಸ್ಟ್.